ಆಟೋ ಚಾಲಕರ ನೆರವಿಗೆ ಒಬ್ಬ ಫೈನಾನ್ಷಿಯರ್ ನಿಂತಿದ್ದಾರೆ. ಪ್ರತಿಯೊಬ್ಬ ಆಟೋ ಚಾಲಕನಿಗೆ 200 ರೂಪಾಯಿ ಕೊಡುವ ಒಂದು ಕೆಲಸ ನಡೀತಾ ಇದೆ. ಮೈಸೂರಿನಲ್ಲಿ ಫೈನಾನ್ಷಿಯರ್ ಆಗಿರುವಂಥ ಕಿರಣ್ ರಾಜ್ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಆಟೋ ಚಾಲಕನಿಗೆ 200 ರೂಪಾಯಿ ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಫೈನಾನ್ಷಿಯರ್ ಆಗಿ ಕೆಲಸ ಮಾಡ್ತಿದ್ದಾರಂತೆ ಕಿರಣ್ ರಾಜ್ ಅವರು. ಗ್ಯಾಸ್ ಟ್ರಬಲ್ನಿಂದ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಚಾಲಕರಿಗೆ ನೀಡೋಕೆ ಲಕ್ಷ ಹಣ ತಂದಿದ್ದಾರೆ ಈ ಕಿರಣ್ ರಾಜ್ ಅನ್ನುವ ಉದ್ಯಮಿ. ಇವತ್ತು 5 ಲಕ್ಷ ರೂಪಾಯಿ ದುಡ್ಡನ್ನು ನಾನು ಆಟೋ ಚಾಲಕರಿಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಆಟೋದಿಂದಲೇ ಹಣ ಗಳಿಸಿದ್ದೀನಿ, ಕಿರಣ್ ರಾಜ್ ಅವ್ರ ಮಾತಿದು ಮೈಸೂರಲ್ಲಿ. ಇದೀಗ ಆಟೋ ಚಾಲಕರ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಹಾಗಾಗಿ ಅವರ ಸಮಸ್ಯೆಯನ್ನು ನೋಡಲಾಗದೆ ಅವರ ಸಂಕಷ್ಟಕ್ಕೆ ಮಿಡಿಯೋದು ನನ್ನ ಕೆಲಸ ಅಂಥೇಳಿ ಕಿರಣ್ ರಾಜ್ ಅನ್ನೋರು ಫೈನಾನ್ಷಿಯರ್ ಅಂತೆ ಅವರು ಮಾತನಾಡಿದ್ದಾರೆ. ಹಾಗಾದರೆ ಅಫ್ಕೋರ್ಸ್ ಏನು ಕೆಲಸ ಮಾಡಿದ್ರು ಅದರಿಂದ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಸಹಜವಾಗಿ ಇವತ್ತು ಉದ್ಭವಿಸುತ್ತೆ. ಯಾವ ಕಾರಣಕ್ಕಾಗಿ ಈ ಸಹಾಯ ಮಾಡ್ತಾ ಇದ್ದಾರೆ? ಸಾರ್ವಜನಿಕ ವಲಯದಲ್ಲಿ ಇಂಥ ಪ್ರಶ್ನೆ ಮೂಡೋದು ತೀರಾ ಸಹಜ. ಆಟೋ ಚಾಲಕರ ನೆರವಿಗೆ ಈ ಫೈನಾನ್ಷಿಯರ್ ನಿಂತಿದ್ದಾರೆ. ಪ್ರತಿಯೊಬ್ಬ ಆಟೋ ಚಾಲಕನಿಗೆ 200 ರೂಪಾಯಿ. ಯಾವ ಅಂದರೆ ಬರೀ ಮೈಸೂರಲ್ಲಿರೋರಿಗ ಅಥವಾ ಈ ರಾಜ್ಯದ ಎಲ್ಲ ಆಟೋದವ್ರಿಗೆ ಕೊಡ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಗ್ಯಾಸ್ ಟ್ರಬಲ್ ಅಂತ ಹೇಳಿದ್ರೆ ಮನುಷ್ಯರಿಗಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ ಅದಲ್ಲ. ಈಗ ಇತ್ತೀಚೆಗೆ ಒಂದಿಷ್ಟು ಅಭಾವ ಆಗಿತ್ತಲ್ಲ, CNG ಸಂಬಂಧಪಟ್ಟ ಹಾಗೆ ಆಟೋ ಚಾಲಕರು ಕೂಡ ಅಲ್ಲಿ ಸರತಿ ಸಾಲಲ್ಲಿ ನಿಂತು ಆಟೋಗಳನ್ನು ನಿಲ್ಲಿಸ್ಕೊಂಡು ಗ್ಯಾಸ್ಗಾಗಿ ಹಾಹಾಕಾರ ಸಂಭವಿಸಿತ್ತು. ಈಗ ಕಿರಣ್ ರಾಜ್ ಅನ್ನೋರು ಮುಂದೆ ಬಂದಿದ್ದಾರೆ. ಏನಾದ್ರೂ ನಿಜವಾದ ಹಕ್ಕಿಕತ್ತು ನೋಡ್ತಾ ಹೋಗೋಣ. ಎಲ್ಲ ಆಟೋದವರಿಗೆ ಪ್ರತಿಯೊಬ್ಬ ಸಮಸ್ಯೆ ಆಗಿದೆ. ಇವರಿಗೆ ದುಡಿಯೋಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಎಲ್ಲರಿಗೂ ಸರ್ ಈಗ ಎಷ್ಟು ಕೊಟ್ಟಿದ್ದೀರಾ ಸರ್? ಎಷ್ಟು ಆಟೋದವರು ಕೊಟ್ಟಿದ್ದೀರಾ? ಇಲ್ಲಿ ಒಂದು ಚಿಕ್ಕಡಲ್ಲಿ ಇಲ್ಲಿ ಸುಮಾರು ಒಂದು 2.5 ಲಕ್ಷ ರೂಪಾಯಿ, ಇಲ್ಲಿ ಇನ್ನೊಂದು ಬಂಕಿಯಲ್ಲಿ 2 ಲಕ್ಷ, ಒಂದು 5 ಲಕ್ಷ ರೂಪಾಯಿ ಅಂತ ಎಲ್ಲ. ಏನ್ ಉದ್ದೇಶ ಸರ್? ಜಸ್ಟ್ ಅವ್ರಿಗೆ ಅಂತ ಎಲ್ಲ ಅಷ್ಟೇ, ಏನಿಲ್ಲ. ಆಟೋ ಫೈನಾನ್ಸ್ ಆಟೋದವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ನಾನು ಒಟ್ಟು ಎಷ್ಟು ಹಣ ಕೊಡ್ತಾ ಇದ್ದೀರಾ ಸರ್? ಇದು ಒಂದು 4 ರಿಂದ 5 ಲಕ್ಷ ರೂಪಾಯಿ, 5 ಲಕ್ಷ ಆಗ್ಬೋದು. ಎಲ್ಲ ಆಟೋದವರಿಗೆ ಪ್ರತಿಯೊಬ್ಬ ಸಮಸ್ಯೆ ಆಗಿದೆ. ಇವರಿಗೆ ದುಡಿಯೋಕ್ಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಎಲ್ಲರಿಗೂ ಸರ್ ಈಗ ಎಷ್ಟು ಕೊಟ್ಟಿದ್ದೀರಾ ಸರ್? ಎಷ್ಟು? ಓಕೆ, ಒಳ್ಳೆಯದಾಗಲಿ. ಅವರು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಅದ್ರ ಹಿಂದಿರೋ ಉದ್ದೇಶ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಆಟೋ ಚಾಲಕರಿಗೆ ಒಂದಿಷ್ಟು ಸಹಾಯ ಆಗ್ತಾ ಇರ್ಬೋದು ಕಿರಣ್ ರಾಜ್ ಅವರಿಂದ. ಓಕೆ.